ಇಲ್ಲಿ ನೋಡ್ರಿ ಗೋಧಿ ಹಿಟ್ಟಿನ ಪಿಜ್ಜಾ ಎಷ್ಟು ಮಸ್ತ್ ರೆಡಿಯಾಗಿ ಬಂದೈತಿ. ಈಗ ಒಂದು ಪೀಸನ್ನು ತಗೊಳ್ಳೋಣ. ನೀವು ನೋಡ್ಬೋದು ಎಷ್ಟು ಮಸ್ತ್ ಬಂದೈತೆ ಅಂಥೇಳಿ ಪಿಜ್ಜಾ. ಇಲ್ಲಿ ನಾವು ಗೋಧಿ ಹಿಟ್ಟಿನಿಂದ ಮಾಡೀವಿ. ಬೇಸ್ ಕರೆಕ್ಟಾಗಿ ಬಂದೈತಿ ಇಲ್ಲ ಅಂಥೇಳಿ ನಿಮ್ಗೆ ಅನ್ನಿಸ್ಬೋದು. ಬೇಸೂ ಕರೆಕ್ಟಾಗೇನೋ ಬಂದೈತಿ, ನೀವು ನೋಡ್ಬೋದು. ಇಲ್ಲಿ ನೋಡ್ರಿ ಬೇಸೂ ಎಷ್ಟು ಮಸ್ತ್ ಬಂದೈತೆ ಅಂಥೇಳಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ನಾಗ ವೆಜ್ ಪಿಜ್ಜಾ ರೆಡಿ ಆಗತೈತಿ. ನನ್ನ ಮಕ್ಕಳೆಲ್ಲ ಮಮ್ಮಿ ಪಿಜ್ಜಾ ಆರ್ಡರ್ ಮಾಡೋಣ ಅಂತ ಹೇಳಿದ್ರು. ಹೊರಗಡೆ ಏನು ಆರ್ಡರ್ ಮಾಡಿರ್ತೀವಲ್ಲ ಪಿಜ್ಜಾ, ಅದು ಮೈದಾಯಿಂದ ರೆಡಿ ಆಗಿರ್ತೈತಿ ಮತ್ತು ಇಷ್ಟೆಲ್ಲ ಹಾಕಿರ್ತಾರೆ. ಅದಕ್ಕೆ ಅದು ಹೆಲ್ದಿ ಅಲ್ಲ. ಅದಕ್ಕಾಗಿ ನಾನು ಹೆಲ್ದಿಯಾಗಿ ಇರುವಂಥ ವೆಜ್ ಪಿಜ್ಜಾ ಈಗ ಮನೆಯೊಳಗನ ಮಾಡಾಕತ್ತೀನಿ. ಇಲ್ಲಿ ನಾನು ಯಾವುದೇ ರೀತಿ ಮೈದಾ ಯೂಸ್ ಮಾಡಿಲ್ಲ, ಈಸ್ಟ್ ಯೂಸ್ ಮಾಡಿಲ್ಲ, ಓವನ್ ಯೂಸ್ ಮಾಡಿಲ್ಲ. ಮತ್ತು ಕೆಲವೊಬ್ರು ಪಿಜ್ಜಾ ಬೇಕ್ ಮಾಡ್ಬೇಕಂದ್ರೆ ಉಪ್ಪನ್ನು ಬಿಸಿ ಮಾಡ್ತಾರೆ. ಅಂಥವು ಯಾವುದು ಝಂಜಟ್ಟಿಲ್ಲ. ಜಸ್ಟ್ ಸಿಂಪಲ್ಲಾಗಿ ತವಾ ಮೇಲೇ ಜಸ್ಟ್ 10 ಮಿನಿಟ್ಸ್ ಒಳಗನ ಪಿಜ್ಜಾ ರೆಡಿ ಆಗತೈತಿ. ನೋಡೋಣ ಬರ್ರಿ ಹ್ಯಾಂಗೆ ಮಾಡೋದು ಅಂಥೇಳಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಈಸಿಯಾಗಿ ನಾ ಮುಂದೆ ಹಾಕೋ ವಿಡಿಯೋಸನ್ನು ನೀವು ನೋಡ್ಕೋಬೋದು. ಇಲ್ಲೇ ಪಿಜ್ಜಾ ಮಾಡೋಕ್ಕೆ ಮೊದಲಿಗೆ ಈ ಕಪ್ನಿಂದ 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಇದು ನಾರ್ಮಲ್ ಮೀಡಿಯಮ್ ಸೈಜ್ ಕಪ್ ಐತಿ. ಈ ಹಿಟ್ಟಿಗೀಗ 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡ್ರ್ ತೊಗೊಳತ್ತೀನಿ. ಅಂದರೆ 4ನೇ ಭಾಗ 1 ಟೀ ಸ್ಪೂನ್ ಒಳಗೆ 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ತೊಗೊಳತ್ತೀನಿ. ಮೊದಲು ಬೇಕಿಂಗ್ ಪೌಡ್ರ್ ತೊಗೊಂಡಿದ್ದೆ, ಆಮೇಲೆ ಬೇಕಿಂಗ್ ಸೋಡಾ ತೊಗೊಂಡಿನಿ. 1/4 ಟೀ ಸ್ಪೂನ್ ಅಷ್ಟು ಉಪ್ಪು ತೊಗೊಳತ್ತೀನಿ. 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ತೊಗೊಳತ್ತೀನಿ. ಈ ಸಕ್ಕರೆ ತೊಗೊಳೋದ್ರಿಂದ ಕಲರೂ ಚಲೋ ಬರ್ತೈತಿ ಪಿಜ್ಜಾ ಮತ್ತು ಟೇಸ್ಟೂ ಬರ್ತೈತಿ. ಇದನ್ನೆಲ್ಲ ಮೊದಲಿಗೆ ಈ ಟೈಪ್ ಮಿಕ್ಸ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ. ಈಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕಿ, ನೀವು ಚಪಾತಿ ಹಿಟ್ಟೇನು ನಾದ್ಕೋತಿರಲ್ಲ ಚಪಾತಿ ಮಾಡೋಕ್ಕೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ. ಈಗ ಈ ಹಿಟ್ಟೊಳಗೆಲ್ಲ ಒಂದು 3ರಿಂದ 4 ಪಿಜ್ಜಾ ಆಗ್ತಾವೆ. ನೀವು ಸಣ್ಣ ಪಿಜ್ಜಾ ಮಾಡಿದ್ರೆ ಒಂದು 4 ಆಗ್ತಾವೆ, ದೊಡ್ಡ ಮಾಡಿದ್ರೆ 3 ಆಗ್ತಾವೆ. ಇಲ್ಲ ನೀವು ಚಪಾತಿ ಮಾಡ್ಕೊಳಕ್ಕೆ ಏನು ಹಿಟ್ಟು ನಾದ್ಕೋತಿರಲ್ಲ ಅದಕ್ಕೆ ನಾದ್ಕೋಬೇಕು. ಈಗ ಅದಕ್ಕೆ ನಾನು ನಾದ್ಕೊಂಡಿನಿ. ಇದನ್ನೀಗ ಒಂದು 15 ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ. ಈಗ ಇದನ್ನು 15 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣಂತೆ. ಈಗ ಇಲ್ಲಿದೆ 15 ನಿಮಿಷ ರೆಸ್ಟ್ ಮಾಡೈತಿ. ಇಲ್ಲಿ ಕೈ ಒಳಗೆ ಗೊತ್ತಾಗ್ತೈತಿ ಎಷ್ಟು ಮೆತ್ತಗೆ ಬಂದೈತಂತೆ ಹಿಟ್ಟು. ಇಲ್ಲಿ ನಿಮಗೆ ವಿಡಿಯೋ ಒಳಗೆ ಕಾಣಲಿಕ್ಕಿಲ್ಲ, ಆದರೆ ಹಿಟ್ಟು ಮಾತ್ರ ಮಸ್ತ್ ಮೆತ್ತಗೆ ಬಂದೈತಿ. ಈ ಟೈಪ್ ಪಿಜ್ಜಾ ಮಾಡಿ ತಿನ್ನೋದ್ರಿಂದ ಹೆಲ್ತಿಗೂ ಭಾಳ ಚಲೋ. ನೀವು ಹೊರಗಡೆ ಏನು ಪಿಜ್ಜಾ ತಿಂತೀರಲ್ಲ ಅದು ಮೈದಾಯಿಂದ ಮಾಡಿರ್ತಾರೆ ಮತ್ತು ಭಾಳಷ್ಟು ಕೆಮಿಕಲ್ಸನ್ನು ಯೂಸ್ ಮಾಡಿರ್ತಾರೆ. ನಾವು ಎಲ್ಲ ಮನೆಯೊಳಗನ ರೆಡಿ ಮಾಡತ್ತಿದ್ದಕ್ಕೆ ಇದು ಹೆಲ್ತಿಗೂ ಭಾಳ ಚಲೋ ಮತ್ತು ಎಲ್ಲ ಸಣ್ಣವರಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗ್ತೈತೆ ನೋಡ್ರಿ. ಈಗ ಇದನ್ನು ಇನ್ನೊಂದು ಸ್ವಲ್ಪ ನಾದ್ಕೊಂಡು ಒಂದು 4 ಉಳ್ಳಿ ಮಾಡ್ಕೊಳತ್ತೀನಿ. ಈಗ ನಿಮ್ಗೆ ಸಣ್ಣ ಪಿಜ್ಜಾ ಬೇಕಂದ್ರೆ ನೀವು ಸಣ್ಣ ಮಾಡ್ಕೊರಿ, ದೊಡ್ಡದು ಬೇಕಂದ್ರೆ ಸ್ವಲ್ಪ ಸೈಜ್ ದೊಡ್ಡದನ್ನು ತೊಗೋಬೋದು. ಇಲ್ಲಿ ಸ್ವಲ್ಪ ಉಳ್ಳಿ ನಾನು ದೊಡ್ಡದೇ ತೊಗೊಂಡಿನಿ, ಅದಕ್ಕಂಥೇಳಿ ಈಗ 3 ಉಳ್ಳಿ ಆಗ್ಯಾವ. ಅಂದರೆ ಇದರಿಂದ 3 ಪಿಜ್ಜಾ ಅಷ್ಟೇ ಆಗ್ತಾವೆ ನೋಡ್ರಿ. ಈಗಿಲ್ಲ ಒಂದು ಉಳ್ಳಿ ತೊಗೊಂಡಿನಿ. ಇದಕ್ಕೆ ಹಚ್ಚಕ್ಕೆ ಚಪಾತಿ ಹಿಟ್ಟೆ ತೊಗೊಳತ್ತೀನಿ. 2 ಸೈಡೂ ಚಪಾತಿ ಹಿಟ್ಟು ಹಚ್ಚಿ ಈಗ ಚಪಾತಿ ಹಿಟ್ಟಿನ ಸೈಜಿಗೆ ಲಟ್ಟಿಸ್ಕೊಳ್ಳೋಣ. ಇದನ್ನು ನಾನು ಒಂದು 4 ಚಪಾತಿ ಏನು ಬರ್ತೈತಲ್ಲ ಅಷ್ಟು ದಪ್ಪ ಲಟ್ಟಿಸ್ಕೊಳತ್ತೀನಿ. ಬೇಕಿದ್ರೆ ನೀವು ತೆಳ್ಳಗೂ ಲಟ್ಟಿಸ್ಕೋಬೋದು. ಇಲ್ಲಿ ಇದನ್ನು ನಾನು ಮನೆಯೊಳಗೆ ಏನು 4 ಚಪಾತಿ ಲಟ್ಟಿಸ್ತೇವಲ್ಲ ಆ 4 ಚಪಾತಿ ಎಷ್ಟು ದಪ್ಪ ಆಕೈತಲ್ಲ ಅಷ್ಟು ದಪ್ಪ ಲಟ್ಟಿಸ್ಕೊಂಡೇನಿ. ಈಗ ಇಲ್ಲಿ ಒಂದು ತವಾನ ಗರಂ ಮಾಡಕ್ಕೆ ಇಡಾಕ್ತೀನಿ. ಈಗ ಇಲ್ಲಿ ಪ್ಯಾನ್ ಬಿಸಿಯಾಗೈತಿ. ಈ ಪ್ಯಾನ್ ಒಳಗೆ ಇದನ್ನು ಹಾಕ್ಕೋತೀನಿ. ಈಗಿಲ್ಲೇ ಪಿಜ್ಜಾ ಬೇಸನ್ ನಾನು ಪ್ಯಾನ್ ಒಳಗಡೆ ಹಾಕೀನಿ. ಅಗದಿ ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು
ಬಿಸಿ ಮಾಡ್ಕೊಳ್ಳೋಣ. ಈಗ 1-2 ನಿಮಿಷ ಅಷ್ಟೇ ಬಿಸಿ ಮಾಡ್ಕೊಳ್ಳೋಣ. ಇದು ಉಬ್ಬಬಾರ್ದಲ್ಲ ಬೇಸ್, ಅದಕ್ಕಂಥೇಳಿ ಈ ಫೋಕ್ ಸ್ಪೂನ್ ತೊಗೊಂಡು ಸ್ವಲ್ಪ ಅಲ್ಲಲ್ಲೇ ಈ ಟೈಪ್ ಹೋಲ್ ಮಾಡಿರಿ. ಅಂದ್ರಲ್ಲ ಈ ಬೇಸ್ ಉಬ್ಬಂಗಿಲ್ಲ. ಇಲ್ಲಾಂದ್ರೆ ಏನಾಕೈತಿ, ಚಪಾತಿ ಹಂಗೆ ಉಬ್ಬುತ್ತಾವಲ್ಲ ಹಂಗೆ ಫುಲ್ಲು ಉಬ್ಬುತ್ತಂದ್ರೆ ಚಲೋ ಬರೋಂಗಿಲ್ಲ ಪಿಜ್ಜಾ. ಈಗಿಲ್ಲೇ 1-2 ನಿಮಿಷ ಅಷ್ಟೇ ಬೇಯಿಸ್ಕೊಂಡಿನಿ. ಈಗ ಇದನ್ನು ಹೊಳ್ಳಿಸಿ ಹಾಕ್ಕೊಳತ್ತೀನಿ. ಇಲ್ಲಿ ನೀವು ನೋಡ್ಬೋದು ಲೈಟಾಗಿದೆ, ಬೆಂದೈತಿ, ಫುಲ್ಲೂ ಬೆಂದಿಲ್ಲ. ಈಗಿಲ್ಲೇ ಹಿಂದೂ ಇದಕ್ಕೆ ಈ ಟೈಪ್ ಫೋಕ್ನಿಂದ ಸ್ವಲ್ಪ ಹೋಲ್ ಮಾಡೋಣ, ಅಂದ್ರೆ ಉಬ್ಬಂಗಿಲ್ಲ. ಆಮೇಲೆ ನಾವು ಏನು ಟಾಪಿಂಗ್ಸನ್ನು ಹಾಕ್ತೇವಲ್ಲ ಅದೆಲ್ಲ ಕರೆಕ್ಟಾಗಿ ಹಿಟ್ಟೊಳಗೆ ಮಿಕ್ಸ್ ಆಗ್ತೈತಿ. ಈಗಿಲ್ಲೇ ಫೋಕ್ನಿಂದಂತೂ ಸ್ವಲ್ಪ ಅಲ್ಲಲ್ಲೇ ಹೋಲ್ ಮಾಡಾಗೈತಿ. ಈಗ 1 ಟೀ ಸ್ಪೂನ್ ಅಷ್ಟೇ ತುಪ್ಪ ತೊಗೊಂಡಿನಿ. ಈ ತುಪ್ಪ ಪೂರ್ತಿ ಇದಕ್ಕೆ ಈ ಟೈಪ್ ಹಚ್ತೀನಿ. ಬೇಕಿದ್ರೆ ನಿಮ್ಗೆ ತುಪ್ಪ ಇಷ್ಟ ಆಗಂಗಿಲ್ಲ ಅಂದರೆ ಎಣ್ಣೆನೂ ಹಾಕ್ಕೋಬೋದು. ಇಲ್ಲ ನೀವು ಬಟರ್ ಬೇಕಂದ್ರೆ ಅಂದ್ರೆ ಬೆಣ್ಣೆ ಬೇಕಂದ್ರೆ ಬೆಣ್ಣೆನೂ ಹಾಕ್ಕೋಬೋದು. ಇಲ್ಲಿ 1-2 ಮಿನಿಟ್ಸ್ ಆಗೈತಿ. ಈಗ ಇದನ್ನು ವಾಪಸ್ ಹೊಳ್ಳಿಸಿ ಹಾಕ್ಕೊಳಾಗ್ತೀನಿ. ಇಲ್ಲಿ ಗೀ ಇದ್ದಿದ್ದೇನೈತಲ್ಲ ಅದಕ್ಕೆ ಕೆಳಗಡೆ ಹೋಗೈತಿ. ಈಗ ಈ ಪಿಜ್ಜಾ ಬೇಸಿಗೆ 1-2 ಟೀ ಸ್ಪೂನ್ ಅಷ್ಟೇ, ಇಲ್ಲೇ 2 ಟೀ ಸ್ಪೂನ್ ಅಷ್ಟೇ ಪಿಜ್ಜಾ ಸಾಸ್ ಹಾಕಾಕತ್ತೀನಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ನಾನು ಗ್ಯಾಸ್ ಬಂದ್ ಮಾಡಿ ಈಗ ಪಿಜ್ಜಾ ಸಾಸ್ ಹಾಕಿ ಇದನ್ನೆಲ್ಲ ಕಡೆನೂ ಕರೆಕ್ಟಾಗಿ ಹತ್ತುವಂಗೆ ಈ ಟೈಪ್ ಹಚ್ತೀನಿ. ನೆನಪಿರಲಿ, ಈಗ ಗ್ಯಾಸ್ ಬಂಧನ ಮಾಡೀನಿ ನಾನು. ನಿಮ್ಗೆ ಬೇಕಂದ್ರೆ ಹೆಚ್ಚು ಕಡಿಮೆ ನೀವು ಪಿಜ್ಜಾ ಸಾಸ್ ಹಾಕ್ಕೋಬೋದು. ಹೆಚ್ಚು ಬೇಕಂದ್ರೆ ಹೆಚ್ಚು ಮಾಡ್ಬೋದು, ಕಡಿಮೆ ಬೇಕಂದ್ರೆ ಕಡಿಮೆನೂ ಮಾಡ್ಬೋದು. ಇದ್ರ ಜೊತೆಗೆ ಈಗ 1 ಟೀ ಸ್ಪೂನ್ ಅಷ್ಟೇ ಟೊಮೆಟೊ ಕೆಚಪ್ ಹಾಕಾಕತ್ತೀನಿ. ಈ ಕೆಚಪ್ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚಲೋ ಬರ್ತೈತಿ. ಈ ಕೆಚಪ್ನು ಎಲ್ಲ ಕಡೆನೂ ಹತ್ತುವಂಗೆ ಈ ಟೈಪ್ ಈಗ ಸವರ್ತೀನಿ. ಈ ಪಿಜ್ಜಾ ಎಲ್ಲ ತಿನ್ನಕ್ಕೆ ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ. ನೀವು ಹೊರಗಡೆ ಹೋಗಿ ತಿನ್ನೋಕ್ಕಿಂತನೂ ಮನೆಯೊಳಗೆ ಈ ಟೈಪ್ ಮಾಡ್ಕೊಳ್ಳೋದು ಭಾಳ ಚಲೋ ನೋಡ್ರಿ. ಇಲ್ಲೇ ಪ್ಯಾಕೆಟ್ ಚೀಸನ್ನು ನಾನು ಗ್ರೇಡ್ ಮಾಡಿ ಇಟ್ಕೊಂಡಿನಿ. ನಿಮ್ಮ ಕಡೆ ಪ್ಯಾಕೆಟ್ ಚೀಸ್ ಇಲ್ಲ ಅಂದ್ರೆ ನಾರ್ಮಲಾಗಿ ಸ್ಲೈಸಸ್ ಏನು ಸಿಗ್ತೈತಲ್ಲ ಆ ಸ್ಲೈಸಸನ್ನು ಆ್ಯಸ್ ಇಟ್ ಈಸ್ ಹಿಂಗೆ ಇದ್ರ ಮೇಲೆ ಇಡ್ಬೋದು. ಇಲ್ಲಿ ನಾ ಗ್ರೇಡ್ ಮಾಡಿದ ಚೀಸನ್ನು ಹಾಕಾಕತ್ತೀನಿ. ಚೀಸ್ ನಿಮ್ಗೆ ಜಾಸ್ತಿ ಇಷ್ಟ ಆಕೈತಿ ಅಂದರೆ ಜಾಸ್ತಿ ಹಾಕ್ಕೋಬೋದು, ನಿಮ್ಗೆ ಕಡಿಮೆ ಇಷ್ಟ ಆಕೈತಿ ಅಂದರೆ ಕಡಿಮೆ ಹಾಕ್ಕೋಬೋದು. ನಿಮ್ಮ ಟೇಸ್ಟ್ ಪ್ರಕಾರ ಇಲ್ಲಿ ಚೀಸನ್ನು ನೀವು ಹಾಕ್ಕೋಬೋದು. ಇಲ್ಲಿ ನೆಕ್ಸ್ಟ್ ಟಾಪಿಂಗ್ಸಿಗೆ ಈಗ ನಾನು ವೆಜಿಟೇಬಲ್ಸ್ ತೊಗೊಂಡಿನಿ. ಇದು ಗ್ರೀನ್ ಕ್ಯಾಪ್ಸಿಕಮ್, ಇದು ರೆಡ್ ಕ್ಯಾಪ್ಸಿಕಮ್, ಆನಿಯನ್, ಕ್ಯಾರೆಟ್ ಮತ್ತು ಟೊಮೆಟೊ, ಅದ್ರ ಜೊತೆಗೆ ಮಶ್ರೂಮ್ ತೊಗೊಂಡಿನಿ. ಇಲ್ಲಿ ನನ್ನ ಕಡೆ ಇಷ್ಟೆಲ್ಲ ವೆಜಿಟೇಬಲ್ಸ್ ಐತಿ. ಈ ವೆಜಿಟೇಬಲ್ಸನ್ನು ತೊಗೊಂಡಿನಿ. ನಿಮ್ಮ ಕಡೆ ಮತ್ತು ಬೇರೆ ವೆಜಿಟೇಬಲ್ಸ್ ಇದ್ದರೆ ಬೇರೆ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಬೋದು. ಯಾವುದಾದ್ರೂ ಇಲ್ಲ ಅಂದ್ರೆ ಅದನ್ನು ಬಿಡ್ಬೋದು. ಈಗ ಈ ವೆಜಿಟೇಬಲ್ಸ್ನೆಲ್ಲ ಒಂದೊಂದಾಗಿ ಹಾಕೋಣ. ಈಗ ರೆಡ್ ಕ್ಯಾಪ್ಸಿಕಮನ್ನು ಹಾಕಾಕತ್ತೀನಿ. ಇದ್ರೊಳಗೆ ಯೆಲ್ಲೋ ಕ್ಯಾಪ್ಸಿಕಮ್ಮು ಬರ್ತೈತಿ. ನೀವು ಯೆಲ್ಲೋ ಕ್ಯಾಪ್ಸಿಕಮ್ ಬೇಕಂದ್ರೆ ಯೆಲ್ಲೋ ಕ್ಯಾಪ್ಸಿಕಮ್ಮು ಹಾಕ್ಬೋದು. ಇಲ್ಲ ಗ್ರೀನ್ ಅಷ್ಟೇ ಸಿಗ್ತೈತಿ ಅಂದರೆ ಗ್ರೀನ್ ಅಷ್ಟನ್ನು ಯೂಸ್ ಮಾಡ್ಬೋದು. ಇದೇ ವೆಜಿಟೇಬಲ್ಸ್ ಹಾಕ್ಬೇಕಂತ ಹೇಳಿ ಏನಿಲ್ಲ, ನಿಮ್ಮ ಕಡೆ ಯಾವ್ದು ಅವೈಲೇಬಲ್ ಇರ್ತೈತಿ ಆ ವೆಜಿಟೇಬಲ್ಸನ್ನು ನೀವು ಹಾಕ್ಬೋದು. ಇಲ್ಲಿ ನಾವು ಎಲ್ಲ ವೆಜಿಟೇಬಲ್ಸನ್ನು ಯೂಸ್ ಮಾಡೋದ್ರಿಂದ ಮಕ್ಕಳಿಗೂ ಭಾಳ ಇಷ್ಟ ಆಗ್ತೈತಿ. ಮಕ್ಕಳು ಯೂಶ್ವಲಿ ವೆಜಿಟೇಬಲ್ಸ್ ತಿನ್ನೋಕೆ ಇಷ್ಟ ಮಾಡೋಂಗಿಲ್ಲ. ಹಿಂಗೆ ಮಾಡಿಕೊಟ್ರಲ್ಲ ಈಸಿಯಾಗಿ ಖುಷಿಯಾಗಿ ತಿಂತಾವೆ ಮಕ್ಕಳು. ಇದು ಗ್ರೀನ್ ಕ್ಯಾಪ್ಸಿಕಮ್ ಹಾಕಿನೀಗ. ನೆಕ್ಸ್ಟ್ ಕ್ಯಾರೆಟ್ ಹಾಕಾಕತ್ತೀನಿ. ನೋಡ್ರಿ ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸನ್ನು ಯೂಸ್ ಮಾಡೈತಿ. ಈಗ ನೆಕ್ಸ್ಟ್ ಟೊಮೆಟೊ ಹಾಕಾಕತ್ತೀನಿ. ಇಲ್ಲಿ ಮಿಡಲ್ ಟೊಮೆಟೊ ಇಡ್ತೀನಿ ಅಂದರೆ
ಚಂದ ಅನಿಸ್ತೈತಿ, ನೋಡಾಕು ಚಂದ ಅನಿಸ್ತೈತಿ, ತಿನ್ನಾಕು ಮಸ್ತ್ ಅನಿಸ್ತೈತಿ. ಈಗೆಲ್ಲ ವೆಜಿಟೇಬಲ್ಸನ್ನು ಹಾಕೀನಿ. ಇದ್ರ ಮೇಲೆ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಚೀಸನ್ನು ಹಾಕ್ತೀನಿ. ಚೀಸಿಗೆ ಸ್ವಲ್ಪ ಹಾಕ್ತೀನಿ, ಯಾಕಂದ್ರೆ ಆಲ್ರೆಡಿ ಬೇಸ್ ಒಳಗಡೆ ಚೀಸ್ ಐತಿಗ. ಇಲ್ಲೇ ಇಷ್ಟೊತ್ತನ ಗ್ಯಾಸ್ ಆಫನ್ನು ಇತ್ತಿದೆ. ಈಗ ಗ್ಯಾಸ್ ಆನ್ ಮಾಡತ್ತೀನಿ. ಈಗ ಈ ಪಿಜ್ಜಾನ ಫುಲ್ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕು. ಅದಕ್ಕಂಥೇಳಿ ಇಲ್ಲಿ ಎಲ್ಲಕ್ಕಿಂತ ಸಣ್ಣ ಒಲೆ ಮೇಲೆ ಈ ಪಿಜ್ಜಾ ಇಡಾತೀನಿ, ಅದು ಫುಲ್ ಲೋ ಫ್ಲೇಮ್ ಒಳಗೆ. ಫುಲ್ ಲೋ ಫ್ಲೇಮ್ ಒಳಗೆ ಒಂದು 10 to 15 ಮಿನಿಟ್ಸ್ ತನಕ ಬಾಯಿ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇದನ್ನೀಗ ಫುಲ್ ಲೋ ಫ್ಲೇಮ್ ಒಳಗೆ ಒಂದು 10 to 15 ಮಿನಿಟ್ಸ್ ಈ ಟೈಪ್ ಬಾಯಿ ಮುಚ್ಚಿ ಬೇಯಿಸ್ಕೊಳ್ಳೋಣಂತೆ. ಈಗ ಒಂದು 10 ಮಿನಿಟ್ಸ್ ಆಯ್ತು, ಗ್ಯಾಸ್ ಮೇಲೆ ಇಟ್ಟೆ ನೋಡೋರಂತೆ. ಚೀಸ್ ಎಲ್ಲ ಸ್ವಲ್ಪ ಮೆಲ್ಟ್ ಆಗೈತಿ. ಬೇಸ್ ಬೆಂದೈತನೇ ಇಲ್ಲ ಚೆಕ್ ಮಾಡೋಣ. ಈಗ ಕೆಳಗಡೆ ಬೇಸನ್ನು ಕರೆಕ್ಟಾಗಿ ಬೆಂದೈತಿ. ಇಲ್ಲಿ ನೋಡ್ಬೋದೆ ಎಷ್ಟು ಮಸ್ತ್ ರೆಡಿಯಾಗಿ ಬಂದೈತೆ ಅಂಥೇಳಿ ಪಿಜ್ಜಾ. ಚೀಸ್ ಇಲ್ಲಿ ಮೆಲ್ಟ್ ಆಗೈತಿ. ಇನ್ನೂ ಸ್ವಲ್ಪ ಮೆಲ್ಟ್ ಆಗಬೇಕಂದ್ರೆ ಇನ್ನೊಂದು 2 ಮಿನಿಟ್ಸ್ ಇದನ್ನು ಇದೇ ಟೈಪನ್ನು ಬಾಯಿ ಮುಚ್ಚಿಡೋಣಂತೆ. ಈಗ ಇನ್ನೊಂದು 2 ಮಿನಿಟ್ಸ್ ಬಿಟ್ಟಿದ್ದೆ, ನೋಡೋಣ. ಈಗ ವಾವ್, ಎಷ್ಟು ಮಸ್ತ್ ರೆಡಿಯಾಗಿ ಬಂದಿತ್ತು ನೋಡ್ರಿ ಪಿಜ್ಜಾ. ಈಗ ಗ್ಯಾಸ್ ಆಫ್ ಮಾಡ್ಕೊಳತ್ತೀನಿ. ಈ ಪಿಜ್ಜಾ ಅಲ್ಲ ಈಗ ಸಿಂಪಲ್ಲಾಗಿ ತವಾ ಒಳಗೆ ಮಾಡ್ಕೊಂಡೈತಿ. ಇಲ್ಲಿ ನಾವು ಯಾವುದೇ ರೀತಿ ಓವನ್ ಯೂಸ್ ಮಾಡಿಲ್ಲ, ಈಸ್ಟ್ ಯೂಸ್ ಮಾಡಿಲ್ಲ. ಈಗ ಇದು ಫುಲ್ ರೆಡಿ ಆಗೈತಿ. ಇದನ್ನೀಗ ತಕ್ಕೊಳ್ಳೋಣ. ಸ್ವಲ್ಪ ಮಾಡ್ಕೊಂಡೈತಿ. ಈಗ ಇದನ್ನು ತಕ್ಕೊಂಡು ಇಲ್ಲೇ ಕಟ್ ಮಾಡೋಕ್ಕಂಥೇಳಿ, ಇಲ್ಲಿ ನೀವು ಒಂದು ಚಾಕುವಿಂದ ಕಟ್ ಮಾಡ್ಬೋದು, ಇಲ್ಲ ಪಿಜ್ಜಾ ಕಟ್ಟರ್ ಇದ್ದರೆ ಪಿಜ್ಜಾ ಕಟ್ಟರ್ನಿಂದನೂ ಕಟ್ ಮಾಡ್ಬೋದು. ಈ ಪಿಜ್ಜಾ ಮಾಡೋಕ್ಕಲ್ಲ ನಾವು ಯಾವುದೇ ರೀತಿಯಲ್ಲಿ ಓವನನ್ನು ಯೂಸ್ ಮಾಡಿಲ್ಲ, ಈಸ್ಟ್ ಯೂಸ್ ಮಾಡಿಲ್ಲ, ಮತ್ತು ಕೆಲವೊಬ್ಬರು ಉಪ್ಪು ಹಾಕಿ ಕೆಳಗಡೆ ಸ್ಟೀಮ್ಗೆ ಅಂಥೇಳಿ ಇಡ್ತಾರೆ, ಆ ಟೈಪ್ನೂ ಇಟ್ಟಿಲ್ಲ. ಸಿಂಪಲ್ಲಾಗಿ ನಾವು ಇದನ್ನು ತವಾ ಮೇಲನ ಮಾಡೀವಿ. ನೀವು ತವಾ ಬೇಕಂತ ತವಾ, ಪ್ಯಾನ್ ಬೇಕಂದ್ರೆ ಪ್ಯಾನ್ ಒಳಗೆ ಮಾಡ್ಬೋದು. ಮಸ್ತ್ ಟೇಸ್ಟಾಗಿ ಬರ್ತೈತಿ ಮತ್ತು ಚಲೋನೂ ಆಕ್ಕೈತಿ. ಇಲ್ಲೇ ಪಿಜ್ಜಾ ಅಂತೂ ರೆಡಿ ಆಗೈತಿ. ಈಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಾಕತ್ತೈತಿ. ನಿಮ್ಮ ಕಡೆ ಚಿಲ್ಲಿ ಫ್ಲೇಕ್ಸ್ ಇದ್ರೆ ಹಾಕ್ರಿ, ಇಲ್ಲಾಂದ್ರೆ ನಡಿತೈತಿ. ಇಲ್ಲಿ ನೋಡ್ರಿ, ಗೋಧಿ ಹಿಟ್ಟಿನ ಪಿಜ್ಜಾ ಎಷ್ಟು ಮಸ್ತ್ ರೆಡಿಯಾಗಿ ಬಂದೈತಿ. ಈಗ ಒಂದು ಪೀಸನ್ನು ತಗೊಳ್ಳೋಣ. ನೀವು ನೋಡ್ಬೋದು ಎಷ್ಟು ಮಸ್ತ್ ಬಂದೈತೆ ಅಂಥೇಳಿ ಪಿಜ್ಜಾ. ಇಲ್ಲಿ ನಾವು ಗೋಧಿ ಹಿಟ್ಟಿನಿಂದ ಮಾಡೀವಿ. ಬೇಸ್ ಕರೆಕ್ಟಾಗಿ ಬಂದೈತಿ ಇಲ್ಲ ಅಂಥೇಳಿ ನಿಮ್ಗೆ ಅನ್ನಿಸ್ಬೋದು. ಬೇಸನ್ನು ಕರೆಕ್ಟಾಗೇನೋ ಬಂದೈತಿ, ನೀವು ನೋಡ್ಬೋದು. ಇಲ್ಲಿ ನೋಡ್ರಿ ಬೇಸನ್ನು ಎಷ್ಟು ಮಸ್ತ್ ಬಂದೈತೆ ಅಂಥೇಳಿ. ಚೀಸನ್ನು ಕರೆಕ್ಟಾಗಿ ಮೆಲ್ಟ್ ಆಗೈತಿ. ವೆಜಿಟೇಬಲ್ಸು ಎಲ್ಲ ಕರೆಕ್ಟಾಗಿ ಬೆಂದೈತಿ. ಈಗ ಇದನ್ನು ಟೇಸ್ಟ್ ಮಾಡೋಣ. ಸ್ವಲ್ಪ ಸಾಸ್ ಹಚ್ಕೊಂಡು ವಾವ್, ಸಖತ್ ಟೇಸ್ಟ್ ಬಂದೈತೆ ನೋಡ್ರಿ ಪಿಜ್ಜಾ. ಈ ಪಿಜ್ಜಾ ನೀವು ಖಂಡಿತವಾಗಿ ಮನೆಯೊಳಗೆ ಟ್ರೈ ಮಾಡಿರಿ. ಹೊರಗಡೆ ಪಿಜ್ಜಾ ಹೆಲ್ದಿ ಇರೋಂಗಿಲ್ಲ. ಈ ಟೈಪ್ ನೀವು ಮನೆಯೊಳಗೆ ಮಾಡಿಕೊಟ್ರೆ ಮಕ್ಕಳು ಭಾಳ ಖುಷಿಯಿಂದ ತಿಂತಾರೆ. ಆಮೇಲೆ ಹೆಲ್ತಿಗೂ ಭಾಳ ಚಲೋ. ಮನೆಯೊಳಗೆ ಮಾಡೋದ್ರಿಂದ ಇದು ಎಕಾನಮಿನೂ ಇರ್ತೈತಿ. ನೀವು ಹೊರಗಡೆ ಹೋಗಿ ತೊಗೊಂಡ್ರೆ 300 to 400 ತನಕ ಒಂದೊಂದು ಪಿಜ್ಜಾ ಬೀಳ್ತೈತಿ. ಇಲ್ಲಿ ನೀವು ಕಡಿಮೆ ಕಾಸ್ಟ್ ಒಳಗೆ ಈಸಿಯಾಗಿ ಒಂದು 10 ಮಿನಿಟ್ಸ್ ಒಳಗೆ ಈ ಟೈಪ್ ಪಿಜ್ಜಾ ಮಾಡ್ಕೋಬೋದು ನೋಡ್ರಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ. ಈಸಿಯಾಗಿ ನಾ ಮುಂದೆ ಹಾಕೋ ವಿಡಿಯೋಸನ್ನು ನೀವು ನೋಡ್ಕೋಬೋದು.